ಒಂದೂರಲ್ಲಿ ಒಬ್ಬ ರಾಜ ವಾಸವಾಗಿರ್ತಾನೆ. ಆ ಇಡೀ ಊರಿಗೆ ಅವನೇ ರಾಜ. ದೊಡ್ಡ ರಾಜ ಮನೆತನ, ಅರಮನೆಯಂತಹ ದೊಡ್ಡ ಬಂಗ್ಲೆಯಲ್ಲಿ ವಾಸವಾಗಿದ್ದ ಆ ರಾಜ ಬುದ್ಧಿಯಲ್ಲೂ ಕೂಡ ಅಷ್ಟೇ ಚಾಣಾಕ್ಷತನದಿಂದ ಮೆರಿತಾ ಇದ್ದ. ಅವನಿಗೆ ತುಂಬಾ ನಿಪುಣತೆ ಇತ್ತು. ಒಂದಿನ ಅವನು ಅವನ ಆಸ್ಥಾನದಲ್ಲಿದ್ದ ಎಲ್ಲ ಪಂಡಿತರಿಗೆ ಕರೆದು ಒಂದು ವಿಷಯನ ಹೇಳ್ತಾನೆ. ನೋಡಿ, ನಾನು ನಿಮಗೊಂದು ಪರೀಕ್ಷೆನ ಇಡ್ತೀನಿ. ಆ ಪರೀಕ್ಷೆಯಲ್ಲಿ ಯಾರು ಪಾಸಾಗಿ ಬರ್ತಾರೋ ಅವರಿಗೆ ನನ್ನ ರಾಜ್ಯದ ಆಸ್ತಿಯಲ್ಲಿನ ಅರ್ಧ ಭಾಗವನ್ನು ಅವರಿಗೆ ಉಡುಗೊರೆಯಾಗಿ ನೀಡ್ತೀನಿ. ಆದರೆ ನಾನು ಇಟ್ಟ ಕಂಡೀಷನ್ನಲ್ಲಿ ಅವರು ಪಾಸಾಗಬೇಕಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಊರಿನ ಎಲ್ಲ ಹಿರಿಯರು, ಪಂಡಿತರು, ಜ್ಯೋತಿಷಿಗಳು, ಊರಿನ ಎಲ್ಲ ನಾಗರಿಕರು ರಾಜ ಯಾವ ಪ್ರಶ್ನೆ ಕೇಳ್ತಾನೆ, ಯಾವ ಕಂಡೀಷನನ್ನು ನಮ್ಮ ಮುಂದೆ ಇಡ್ತಾನೆ ಅನ್ನೋ ಕುತೂಹಲದಿಂದ ಮಾರನೇ ದಿನ ಬೆಳಿಗ್ಗೆ ಬಂದು ರಾಜನ ಆಸ್ಥಾನದಲ್ಲಿ ಬಂದು ಕೂತಾರೆ. ಎಲ್ಲರೂ ರಾಜನಿಗಾಗಿ ಕಾಯ್ತಾ ಇರುವಾಗ ರಾಜನ ಎಂಟ್ರಿ ಆಗತ್ತೆ. ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡು ಎಲ್ರಿಗೂ ಒಂದು ಮಾತನ್ನು ಹೇಳ್ತಾನೆ. ನೋಡಿ, ನಾನು ನಿಮಗೆ ಒಂದು ಕೋಣೆಯಲ್ಲಿ ಬಂದಿಯಾಗಿ ಇಡ್ತೀನಿ.